ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇನ್ನೂ ಯಾಕೆ ಬಂದಿಲ್ಲ ಅನ್ನುವಂಥ ಡೌಟ್ ನಿಮ್ಮಲ್ಲಿ ಇರುತ್ತೆ. ನಿಮ್ಮ ಒಂದು ಡೌಟ್ಗೆ ಇಲ್ಲೊಂದು ಉತ್ತರ ಆದರೆ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ತಡ ಯಾಕೆ ಅಂದರೆ ನಿಮಗೆ ಸರಿಯಾಗಿ ಸಂಬಳ ಬಂದ್ಬಿಡುತ್ತಾ ಎಂದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ತಡ ಯಾಕೆ ಆಗುತ್ತಿದೆ ಅಂತ ಕೇಳುತ್ತಿದ್ರೆ ಮಾಧ್ಯಮದವರು ಅವರು ಏನಂತ ಉತ್ತರನ ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಸರಿಯಾಗಿ ಸಂಬಳ ಬಂದ್ಬಿಡುತ್ತಾ ಪ್ರತಿ ತಿಂಗಳು ಅನ್ನುವಂಥ ಹೇಳಿಕೆ ಆದರೆ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖವಾಗಿದೆ. ಆದರೆ ಈ ಯೋಜನೆಯ ಹಣವು ಪ್ರತಿ ತಿಂಗಳು ವಿಳಂಬವಾಗುತ್ತದೆ ಎನ್ನುವಂಥ ಆರೋಪ ಕೇಳಿ ಬರುತ್ತಿದೆ. ಇಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯ ಯಜಮಾನಿಯರಿಗೆ 2,000 ರೂಪಾಯಿ ನೀಡಲಾಗುತ್ತದೆ. ಆದರೆ ಈ ವಿಚಾರವಾಗಿ ಮಾತನಾಡುವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ. ಅಲ್ಲಿದೆ ಸರ್ಕಾರದಲ್ಲಿ ಕೆಲವೊಮ್ಮೆ ಸಂಬಳಗಳು ಸಹ ವಿಳಂಬವಾಗುತ್ತದೆ ಅಂತ ಇಲ್ಲಿ ಅವರು ಹೇಳಿರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮಾತನಾಡಿರುವವರು ಪ್ರತಿ ತಿಂಗಳು ಈ ಯೋಜನೆಯಡಿ ನೀಡುವ 2,000 ರೂಪಾಯಿ ಹಣವನ್ನು ವಿಳಂಬವೇಕೆ ಎನ್ನುವುದಕ್ಕೆ ವ್ಯಂಗ್ಯವಾಗಿ ಉತ್ತರಿಸಲು ಹೋಗಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಲಕ್ಷಾಂತರ ಜನ ಮಹಿಳೆಯರಿಗೆ ಲಾಭವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಯೋಜನೆ ಪ್ರತಿ ತಿಂಗಳು ಸರಿಯಾಗಿ ಮಹಿಳೆಯರ ಖಾತೆಗೆ ಜಮಾ ಆಗ್ತಿಲ್ಲ ಎನ್ನುವುದು ಈ ಯೋಜನೆಗೆ ಸಂಬಂಧಿಸಿದ ಪ್ರಮುಖ ಆರೋಪ ಆದರೆ ಆಗುತ್ತಿದೆ. ಹಣ ಬರ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ ಯಾರು ಹೇಳ್ತಾರೆ, ಆದರೆ ಸರಿಯಾಗಿ ಹಣ ಆಗ್ತಿಲ್ಲ, ಪ್ರತಿ ತಿಂಗಳು ಹಣ ಆದರೆ ಕೊಡ್ತಿಲ್ಲ. ಆದರೆ ಮಂಗಳವಾರ ಇಲ್ಲಿ ಪತ್ರಕರ್ತರು ಕೇಳಿರುವ ಪ್ರಶ್ನೆಗೆ ಉತ್ತರಿಸುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ತಡವರಿಸಿದ್ದಾರೆ. ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದು ಒಂದು ತಿಂಗಳಲ್ಲಿ ಬರುವುದು ತಡವಾದರೆ ನನಗೆ 500ಕ್ಕೂ ಹೆಚ್ಚು ಕರೆಗಳು ಬರುತ್ತಿದೆ ಅಂತ ಹೇಳುತ್ತಿದ್ದಾರೆ. ಒಂದು ದಿನ ಏನಾದರೂ ತಡವಾದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ 500 ಕರೆಗಳು ಬರುತ್ತಾವಂತೆ. 500 ಜನ ಆದರೆ ಕಾಲ್ ಮಾಡ್ತಾರಂತೆ. ಅವರಿಗೆ ಈಗ ಆ ಕರೆಗಳಲ್ಲಿ ಉತ್ತರ ನೀಡುವುದು ಹಾಗೂ ಅವರಿಗೆ ಧೈರ್ಯ ತುಂಬುವುದಕ್ಕೆ ಸಾಕಾಗುತ್ತದೆ. ನನ್ನ ಟೈಮ್ ಇದರಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ದಿನ ತಡವಾದರೂ ಸಾಕಷ್ಟು ಫೋನ್ ಕಾಲ್ಸ್ ಬರುತ್ತಿದೆ, ಇದರಲ್ಲಿ ನನ್ನ ಒಂದು ಟೈಮ್ ಹೋಗುತ್ತೆ ಅಂತ ಅವರಿಗೆ ಉತ್ತರದಲ್ಲೇ ಅಂತ ಹೇಳ್ತಾ ಇರುವಂತದ್ದು. ಈ ತಿಂಗಳು ಸ್ವಲ್ಪ ತಡವಾದರೂ ಮುಂದಿನ ತಿಂಗಳು ಬರಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ನಾವು ವೇತನ ಭ್ರಷ್ಟರಲ್ಲ, ನಾವು ವೇತನ ಉಳಿಸಿಕೊಂಡಿದ್ದೇವೆ ಎಂದು ಹೇಳ್ತಿದ್ದೇವೆ ಎಂದು ಇಲ್ಲಿ ಹೇಳ್ತಿದ್ದಾರೆ. ಅವರು ಇಲ್ಲಿ ಒಂದು ತಿಂಗಳು ತಡವಾದ ಬಿಟ್ಟರೆ ವಿಪಕ್ಷ ನಾಯಕರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಬಿಡ್ತಾರೆ, ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ನಾವು ಈ ರೀತಿ ಮಾಡಲ್ಲ, ನಾವು ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದೇವೆ ಅಂತಾನು ಕೂಡ ಅವರು ಹೇಳ್ತಾ ಇರುವಂತದ್ದು. ಇದ್ಯಾಕೆ ಮೇಡಮ್ ಪ್ರತಿ ತಿಂಗಳು ಸರಿಯಾಗಿ ಹಣ ಬರ್ತಿಲ್ಲ ಎನ್ನುವಂತ ಪ್ರಶ್ನೆಗೆ ಪ್ರತಿ ತಿಂಗಳು ನಿಮಗೆ ಸಂಬಳ ಸರಿಯಾಗಿ ಬಂದ್ಬಿಡ್ತಾ ಎಂದು ಅವರು ಪತ್ರಕರ್ತರನ್ನೇ ತಿರುಗಿಸಿ ಪ್ರಶ್ನೆ ಮಾಡಿದ್ದಾರೆ. ಮುಂದುವರೆದ ಸರ್ಕಾರಿ ಸಂಸ್ಥೆಗಳಲ್ಲಿ 1 ತಿಂಗಳು ಕೊಡ್ತಾರೆ, ಕೆಲವೊಮ್ಮೆ 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಇನ್ನು ಕೆಲವೊಮ್ಮೆ 2 ತಿಂಗಳಿಗೊಮ್ಮೆ ಕೊಡ್ತಾರೆ. ಸರ್ಕಾರದಲ್ಲಿ ಖಂಡಿತವಾಗಿಯೂ ಈ ರೀತಿ ಆಗುತ್ತದೆ, 2 ತಿಂಗಳು ಕೆಲವೊಮ್ಮೆ ತಡವಾಗುತ್ತದೆ, ಇದು ನಿಮಗೂ ಗೊತ್ತಿದೆ, ಯಾಕೆ ಸುಮ್ಮನೆ ನನ್ನ ಬಾಯಲ್ಲಿ ಕೂಡ ಅನಿಸ್ತಿದ್ದೀರಾ ಅಂತಾನು ಕೂಡ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮಾಧ್ಯಮದವರು ಜೊತೆ ಸ್ನೇಹಿತರೆ ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಲೇಟ್ ಆಗುತ್ತೆ, ಲೇಟ್ ಮಾಡಿ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟೇ ಕೊಡ್ತೀವಿ, ನಾವು ಕೊಟ್ಟ ಮಾತಿನಂತೆ ಉಳಿಸಿಕೊಳ್ಳುತ್ತೇವೆ ಅನ್ನುವಂಥದ್ದು ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಹಿಂದಿನ ವಿಡಿಯೋದಲ್ಲಿ ಅವರು ಮಾಧ್ಯಮದವರಿಗೆ ಮಾತನಾಡಿದಾಗ ಅವರು ಏನು ಹೇಳಿದ್ರು ಅಂದರೆ, ಇನ್ನು 4-5 ದಿನಗಳಲ್ಲಿ ಹಣ ಬರುತ್ತೆ ಅಂತ ಹೇಳಿದರು. ಇವತ್ತು ಡಿಸೆಂಬರ್ 4, ಇನ್ನೂ ಹಣ ಬಂದಿಲ್ಲ, ನೋಡೋಣ, ಡಿಸೆಂಬರ್ 7ನೇ ತಾರೀಕುವರೆಗೂ ವೇಟ್ ಮಾಡೋಣ. ಅವರು ಕೊಟ್ಟಿರುವ ದಿನಾಂಕ ಪ್ರಕಾರ ಡಿಸೆಂಬರ್ 7ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಡಿಸೆಂಬರ್ 7ನೇ ತಾರೀಕು ಒಳಗಡೆ ಹಣ ಬರಬಹುದು. ಈಗ ಸದ್ಯ ಮಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಡೆಯಿಂದ ಬಂದಿರುವಂಥ ಉತ್ತರಗಳಾದರೆ ಇದಾಗಿ ಸ್ನೇಹಿತರೆ, ಇದು ಸದ್ಯಕ್ಕೆ ಬಂದಿರುವಂಥ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.